ಇಲ್ಲಿ ಕಣಿದೆ ಹಂಗೆ ಚಲೋಯ್ತು, ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟೈತೆ. ಗೈಸ್ ಈ ಕಡೆ ಯಾವುದೋ ಒಂದು ಅಲ್ಲಾಡೋ ಅಂತ ಒಂದು ಐಟಮ್ ಕಾಣಿಸ್ತು ಅಂತ ನಾನು ನಮ್ಮ ಹುಡುಗಿ ಹೆಂಗ್ ಮಾಡ್ತಾ ಇದೀವಿ. ಬ್ರೋ ನಿಧಿ ಹುಡುಕ್ತಾ ಇದ್ದೀರಾ ಬ್ರೋ? ನಿಮ್ಮ ಫಾಲೋವರ್ಗೋಸ್ಕರ ನೀವು 121 ಪೇ ಮಾಡ್ತಾ ಇರೋ ಹೇಗೆ ಅನ್ಸಿದೆ ಬ್ರೋ? ಕ್ರಾಸ್ ಹೋಗ್ಬಿಟ್ಟು ನಿಮ್ದು ನಮ್ದು ಒರಿಜಿನಲ್ ಅಂತ ಕೇಳೋಣ. ಬನ್ನಿ ಬ್ರೋ. ಗೈಸ್ ನಾನು ಇವಾಗ ಕ್ಯಾಮ್ರಾನ ಉಲ್ಟಾ ತಿರುಗ್ಸೋಕ್ಕಾಗಲ್ಲ. ಓಹ್ ಅಮ್ಮ ಹೋಗ್ಬಿಟ್ಟು ಇವಾಗ ನಾನು ರೆಡಿ ಆಗಬೇಕು ಗೈಸ್. ಕಾಲೇಜ್ ಇವಾಗ ರಿಓಪೆನ್ನು, ಅದಕ್ಕೆ ಟೈಮ್ ಟೇಬಲ್ ಕಳ್ಸೋರೆ. ಫಸ್ಟ್ ಕ್ಲಾಸ್ ಬಂದು 8 ಗಂಟೆನಾ? ಆಗೋಯ್ತು 8 ಗಂಟೆ. ಅಮ್ಮಂಗೆಲ್ಲ ಟೈಮು 9 ಗಂಟೆ ಅಂತ ಹೇಳಿದ್ದೆ, ನೋಡಿದ್ರೆ 8 ಗಂಟೆಗೆ ಇತ್ತು ಕಾಲೇಜು. ಗೈಸ್ ಟೈಮು 8:40 ಆಗದೆ. ನಮ್ಮ ಅಣ್ಣ ಬಂದವನು ಅಥವಾ ಚೆಕಿಂಗ್ ಯಾರನ್ನ ಕಳ್ಸೋನು ನೋಡೇ ಇದ್ದಿ. ನೋಡಿ ಗಾಯ್ಸ್ ನಮ್ಮ ಅಣ್ಣ ಎಷ್ಟು ಕಾಲ್ ಮಾಡಿದ್ದ, ಬಿಡಿ ಒಂದು ಪಿಕ್ಕೇ ಮಾಡಿಲ್ಲ. ಮನೇಲೆ ಇದ್ದೆ ಹೋಗಿದ್ದೇನೆ ಅಂದ್ಬಿಟ್ಟು ಇವಾಗ ನೋಡಿದ್ರೆ ಮನೆಗೆ ಬಂದ್ಬಿಟ್ಟಿದ್ದಾನೆ. ಇವಾಗೆಲ್ಲ ಪ್ಯಾಕ್ ಆಯಿತು ಗೈಸ್, ಕಾಲೇಜ್ಗೆ ಅಂತ ಹೋಗ್ಬೇಕು. ಬಾಯ್ ಬಾಯ್. ಹಂಗೆ ಮೇಲ್ಗಡೆ ಯಾಕೆ ಬೇಡ ಅಂತ ಹೇಳ್ತಾರೆ. ಯಾಕೆ ನೋಡಿದ್ರಲ್ಲ ನಮ್ಮಣ್ಣ ಫುಲ್ ರಾಂಗು ಗೈಸ್. ಫೋನ್ ಎತ್ತಿದ್ರೆ ಸಾಕು ಹಂಗೆ ರೀಸರ್ ಆಗ್ಬಿಡ್ತಾನೆ. ಅದಕ್ಕೆ ಅವ್ನು ವೀಡಿಯೋಗಳೆಲ್ಲ ಯೋಚನೆ ಮಾಡಕ್ಕೆ ಹೋಗಲ್ಲ. ಯಾವುದೋ ಬೇರೆ ಗಾಡಿ ಇದು ನೋಡಿ, ನೆನ್ನೆ ಯಾವುದೋ ಜ್ಯೂಸು ಇಲ್ಲಿ ಕಣಿದೆ ಹಂಗೆ ಚಲೋಯ್ತು, ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟೈತೆ. ಇದುವರೆಗೂ ನನ್ನ ಗಾಡಿಗೆ ಇನ್ನೂ ಒಂದು ಹೆಸರಿಕ್ಕಿಲ್ಲ. 5-5.5 ತಿಂಗಳಾಗೈತಿ ಗಾಡಿ ತಗೊಂಡು. ಸೊ ನಮ್ಮ ಸಮಾಜದಲ್ಲಿ ಕರಿಗಿರೋರ್ನ ಕರಿಯ ಅಂದರೆ ರೆಸಿಸ್ಟ್ ಅಂದ್ಬಿಡ್ತಾರೆ, ಬೆಳ್ಳಿಗಿರೋರ್ನ ಬಿಳಿಯ ಅಂದರೆ ಅದಕ್ಕೂ ರೆಸಿಸ್ಟ್ ಅಂದ್ಬಿಡ್ತಾರೆ. ಅದಕ್ಕೆ ಇವನ್ ಬಣ್ಣ ಆಕಾರ ವೈಕಾರ ಎಲ್ಲ ನೋಡ್ಬಿಟ್ಟು ಇವನಿಗೆ ಕೆಂಪ ಅಂತ ಹೆಸರಿಕಣ ಅನ್ಕಣಿ. ಏನಂತೀರ? ಕೆಂಪ ಅಂತ ಓಕೆ ಅಂದರೆ ಕಮೆಂಟ್ ಹಾಕಿ ಗೈಸ್. ನೋಡಿ ಇದು ಹೆಂಗೈತೆ ಕೆಂಪ, ದ ಲೈನ್ ಹೆಂಗೈತೆ ಕಮೆಂಟ್ ಹಾಕಿ ಗೈಸ್. ಈ ಪ್ರ್ಯಾಂಕ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೆವಿ ಸೈಕ್ ಆಗೈತೆ, ಹೆವಿ ಕೂಡ ಕೊಟ್ಟಿದ್ದೀನಿ, ಊರೆಲ್ಲ ತಿರ್ಗಿಸ್ಬಿಟ್ಟಿದ್ದೀನಿ, ಇರೋ ಕಾಲೇಜ್ ಎಲ್ಲ ರೌಂಡ್ ಹಾಕ್ಸ್ಬಿಟ್ಟಿದ್ದೀನಿ. ಹಂಗೆ ಒಂದು ಚೆಕ್ಔಟ್ ಮಾಡಿ ಗಾಯ್ಸ್. ಕ್ಲಾಸ್ಗೆ ಎಲ್ಲ ಮಾಜಿ ಸ್ಟೂಡೆಂಟ್ಸ್ಗಳು ಫ್ರೆಂಡ್ಸ್ಗಳು ಬಂದ್ಬಿಟ್ಟವ್ರೆ ಗಾಯ್ಸ್. ನೋಡಿ ಗಾಯ್ಸ್ ಪ್ರೀತಮ್ ಮಾಡಿನಲ್ಲ ಕೈ ಕೆಳಗಡೆಲ್ಲ ಬ್ಯಾಗ್ ಎತ್ಕೊಂಡೆ ಕಣಲೆ. ತೋರ್ಸ ಇಲ್ಲೇ, ತೋರ್ಸ ಇಲ್ಲ, ಒಂದ್ ನಿಮಿಷ ತೋರ್ಸ ಇಲ್ಲ ಬಡ್ಡಿ ಮಗ ತೋರ್ಸೋದೇ ಇಲ್ಲ. ಅದೇ ಗಾಯ್ಸ್ ಅವ್ನು ಸ್ನ್ಯಾಪ್ ಚಾಟ್ ಅಲ್ಲಿ ಏನೋ ಟೈಪ್ ಮಾಡಿ ಇಕ್ಕಿದ್ದ ಬಡ್ಡಿ ಮಗ. ಏನ ಕೇಸ್ ಹಾಕ್ಯಾ? ಟೀಚರ್ ಇದಾರೇನಾ? ಏನ ಗಾಯ್ಸ್ ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಒಳ್ಳೆ ಪ್ರ್ಯಾಂಕ್ ಇತ್ತು. ಆಡಾನ್ ಬೀಗ ಎತ್ತಾಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಬಚ್ಚಿಟ್ಬಿಟ್ಟು ಯಾವ ಥರ ಪ್ಲಾನ್ ಮಾಡಿ ಆಡಾನಿಗೆ ಮತ್ತೆ ರಿಟರ್ನ್ ಸೇರೋ ಥರ ಮಾಡಿದೆ ಅಂತ. ಸೊ ಆ ವಿಡಿಯೋ ಚೆಕ್ಔಟ್ ಮಾಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ಇದಾದ್ಮೇಲೆ ಬಿಡ್ತೀನೋ ಇದಕ್ಕೆ ಮುಂಚೆ ಬಿಡ್ತೀನೋ ನನಗೂ ಗೊತ್ತಿಲ್ಲ, ಯಾಕಂದರೆ ಅದು ತುಂಬ ಟೈಮ್ ಇರುತ್ತೆ ಎಡಿಟ್ ಮಾಡೋಕ್ಕೆ. ಸೊ ಇದೇ ಫಸ್ಟ್ ಬಿಡ್ಬೋದೇನೋ ನಾನು. ಎನಿವೇಸ್ ಅದು ಬಿಟ್ಟಾಗ ಒಂದ್ಸರಿ ಚೆಕ್ಔಟ್ ಮಾಡಿ ಸೈಕಾಗಿರುತ್ತೆ. ಆ್ಯಂಡ್ ಇವಾಗ ಕೊನೆಗೂ ನಾನು ಕೆಂಪನ್ನ ಮೀಟ್ ಮಾಡೋಕ್ಕೆ ಬಂದೆ. ಇಲ್ಲಿದ್ದ ನನ್ನ ಕೆಂಪ, ಇದು ನನ್ನ ಗಾಡಿ ನಂಬರ್ ಕೆಂಪ. ಇವಾಗ ಇವನ್ನೇ ತಗೊಂಡು ಎಲ್ಲಿ ಸುದೀಪ್ ಅವ್ರನ್ನ ಮೀಟ್ ಆಗಕ್ಕೆ ಹೋಗ್ಬೇಕು. ಪಾಪ ಎಷ್ಟು ಕಾಲ್ ಮಾಡಿದ್ರೆ ಏನಾಗುತ್ತಾ ರಿಸೀವ್ ಮಾಡೋಣ ಅಂದರೆ ಈ ಕಮಿಟ್ಮೆಂಟ್ ಅಂತೆ ಈಗ ಕೆಲಸಗಳು ಸ್ವಲ್ಪ ಜಾಸ್ತಿ ಇತ್ತಲ್ಲ, ಅದೇ ಸ್ವಲ್ಪ ಲೇಟ್ ಆಗೋಯ್ತು. ಈಗ ನಾನು ಗಾಡಿ ಎತ್ತೀನಿ ತಗೊಂಡು ಹೋಗ್ತೀನಿ ಮಾಲ್ಗೆ. ಇವಾಗ ನಾನು ಸ್ಟಾರ್ಟಿಂಗೆಲ್ಲ ಮಿಸ್ ಮಾಡ್ತೀನಿ, ಬೈಕ್ ಹಾಕ್ತಾರೆ ಈ ಕಡೆ ಅಂತ ಆಗ್ತದೆ ಗಾಯ್ಸ್. ಈ ಕಡೆ ಟಿಕೆಟ್ ನೋಡ್ಬೇಕು ನೀವು, ಏನಾದ್ರು ಟಿಕೆಟ್ ಮಿಸ್ ಆದರೆ 200 ರೂಪಾಯಿ ಫೈನ್ ಅಂತೆ. ಇದಕ್ಕೆ 1 ಅವರ್ಗೆ 30, ಅಡಿಷ್ನಲ್ ಅವರ್ಗೆ 10 ರೂಪಾಯಿ ಆ್ಯಡ್ ಆಗುತ್ತೆ. ಎಷ್ಟು ಗಾಡಿಗಳಿವೆ. ನಾನು ಈ ಬೇಸ್ಮೆಂಟ್ಗೆ ಓನರ್ ಆದರೆ ಸಾಕು, ದಿನಕ್ಕೆ ಹೆವಿ ದುಡ್ಡು ಮಾಡ್ಬೋದು. ಬ್ಯೂಟಿಫುಲ್ ಪಾಯಿಂಟ್. ಪ್ರತಿ ಸತಿ ಎಲ್ಲದರಲ್ಲೂ ಸುದೀಪ್ ಅವರು ನನ್ನ ಲೇಟು ಅಂತ ಇರ್ತಾರೆ. ಇವತ್ತು ನಾನೇ ಬೇಗ ಬಂದಂಗೆ ಇದ್ದೀನಿ, ಸುದೀಪ್ ಅವ್ರು ಕಾಣಿಸ್ತಾನೆ ಇಲ್ಲ. ಸೇಫ್ಟಿಗೆ ಒಂದಿರಲಿ ಅಂತ ಅವ್ರಿಗೆ ಕಾಲ್ ಮಾಡ್ತೀನಿ. ಏನ್ರಾ 2ನೇ ಫ್ಲೋರ್ ಫುಡ್ ಕೌಂಟರ್ ಬಂದ್ಬಿಟ್ರಾ? ಯಾವಾಗ ಬಂದ್ರಿ ಬ್ರೋ? ನಾನು ಬಂದು ಒಂದು 4-5 ನಿಮಿಷ ಆಯ್ತು ಬ್ರೋ. 10 ನಿಮಿಷ ಇವಾಗಲೇ ಬಂದ್ರಾ? ಓಕೆ ಶಟ್ ಮಿಸ್ ಆಗೋದ್ರು ರೇಸ್. ಒಂದು 2 ನಿಮಿಷ ಸ್ಪೀಡಾಗಿ ಒಂದು 5 ಕಿಲೋಮೀಟರ್ ಸ್ಪೀಡಲ್ಲಿ ಬಂದ್ಬಿಟ್ಟಿದ್ರೆ ಅವ್ರಿಗಿಂತ ಮುಂಚೆ ಇರ್ತಾ ಇತ್ತು
ಗೈಸ್ ಹೆಲ್ಮೆಟ್ ಇಲ್ಲೇ ಇರಲಿ ಅಂದರೆ ಹೆಲ್ಮೆಟ್ ಕಳ್ತನ ಆಗುತ್ತೆ ಎತ್ತಾಕೊಂಡು ಹೋಗುವಂಥವ್ರೆ. ಸೊ ಅದಕ್ಕೆ ನಾನು ಹೆಲ್ಮೆಟ್ನ ಎತ್ತಾಕೊಂಡು ಇವಾಗ ಸುದೀಪ್ ಅವ್ರನ್ನ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀನಿ. ರೆಸ್ಪೆಕ್ಟ್ ಮ್ಯಾಟರ್ಸ್. ಸುದೀಪ್ ಅವ್ರು ಯಾವಾಗೇ ಬಂದರೂ ಫುಡ್ ಕೋರ್ಟಲ್ಲೇ ಇರ್ತಾರೆ. ಇವಾಗ ಕೂಡ ಫುಡ್ ಕೋರ್ಟ್ಗೆ ಬರೋಕ್ಕೆ ಹೇಳಿದ್ರು. ಲಾಸ್ಟ್ ಮಾಲಲ್ಲಿ ಇದ್ದಂಗೆ ಈ ಮಾಲಲ್ಲೂ ಒಂದು ಫೋಟೋ ಬೂತ್ ಐತೆ ಗೈಸ್ ಲಾಸ್ಟ್ ಟೈಮ್ ಥರ ಈ ಸತಿ ಕೂಡ ಮೀಟ್ ಆಗಬೇಕಾದ್ರೆ ಸ್ವಲ್ಪ ಸ್ಲ್ಯಾಗ್ ಇರಲಿ ಅಂತ ಈ ಗಾಗಲ್ಸ್ ನಜ್ಜಿ ಬ್ಯಾಗ್ ಹಾಕೊಂಡಿದ್ದಕ್ಕೆ ಬಿದ್ದು ಹೋಯ್ತು ಇದು ನೋಡಿ ಹೆಂಗೆ ಆಗೈತೆ. ಒಂದು ಹಿಂಗ್ ಬ್ಯಾಂಡ್ ಆಗೈತೆ, ಇನ್ನೊಂದು ಹಿಂಗ್ ಬ್ಯಾಂಡ್ ಆಗೈತೆ. ಶೇಟ್ ಗೈಸ್ ಬ್ಯಾಗಲ್ಲೆಲ್ಲ ಇಟ್ಕೊಂಡು ಹೋಗ್ಬಾರ್ದು. ಗಾಗಲ್ಸ್ನ ಓಪನ್ ಆಗಿ ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು. ಆದರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಮಲ್ಟಿಪಲ್ ಲೈಫ್ಸ್ ಐತೆ ಅಂತಾರಲ್ಲ ಆ ಥರ ಹಿಂಗೆ ರೆಡಿ ಮಾಡಿ ಹಿಂಗೆ ಹಾಕೋಬೇಕು. ನನಗಿಂತ ಮುಂಚೆನೇ ವಿಡಿಯೋ ಮಾಡ್ಕೊಂಡ್ಬಿಟ್ಟವ್ರು. ನಮಸ್ಕಾರ ಅವ್ರು ಆರಾಮ ಗೈಸ್. ಈ ಕಡೆ ಯಾವುದೋ ಒಂದು ಅಲ್ಲಾಡೋ ಅಂತ ಒಂದು ಐಟಮ್ ಕಾಣಿಸ್ತು ಅಂತ ಬ್ರೋ. ಚಿಕ್ಕ ಮಕ್ಳಿಗೆ ಬ್ರೋ ಬನ್ನಿ ಬ್ರೋ, ಪರವಾಗಿಲ್ಲ. ಟೆರರಾ? ಓಕೆ. ಈ ಕಡೆ ಸ್ಪೀಕರ್ಗಳಿರೋದಕ್ಕೆ ಚೆನ್ನಾಗಿ ಸೌಂಡ್ ಕೇಳಿಸುತ್ತೆ. 200 ರೂಪಾಯಿ. ಏನು ಸೀನ್ ಇದು? ಅಂದರೆ ಏನು ತೋರಿಸ್ತಾ ಇರ? ಯಾವುದು ಟೆರರ್ ಆಗಿರುತ್ತೆ, ಭಯ ಪಡಬೇಕು ನಾವು ಆ ಥರ. ನಿಮ್ಮ ಮೇಲೆ ಡಿಪೆಂಡು. ಸ್ವಿಂಗ್ ಇಲ್ಲ ಅಂದರೆ ರೋಲರ್ ಕೋಸ್ಟರ್ ಚೆನ್ನಾಗಿದೆ. ವಿಡಿಯೋ ಮಾಡ್ತಾರಲ್ಲ ಮಾಡಿ. ಓಕೆ. ಅಕಸ್ಮಾತ್ ನಾವು ವಿಡಿಯೋ ಮಾಡಿಲ್ಲ ಅಂದರೆ ಜಸ್ಟ್ ಏನೋ ಕೇಳೋಕ್ಕೋಸ್ಕರ ಮಾಡೋದಾಗಿತ್ತು. ಇವಾಗ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಎಪ್ಪಂಗೆ ಗೊತ್ತು. ಸೊ ವಿಡಿಯೋ ಮಾಡ್ತಿರೋದಕ್ಕಾದ್ರೂ ಕಾಸು ಪೇ ಮಾಡಲೇಬೇಕು ಅನ್ನೋ ಸಿಚುವೇಶನ್ ಬಂದ್ಬಿಟ್ಟಿದೆ. ಎಷ್ಟು ಯಾವ್ಯಾವ ಸಿಚುವೇಶನ್ ಇರ್ತೀವಿ ಅರ್ಥ ಮಕ್ಕಳಿಗೆ ವಿಡಿಯೋ ಮಾಡೋಕ್ಕೆ ಅಂತ ನಿಂತರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಪೇ ಮಾಡಬೇಕು. ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ವಿಡಿಯೋ ಮಾಡ್ತಾ ಇರೋದ್ರೆ ಪೇ ಮಾಡಲೇಬೇಕು. ಸೊ ಇವಾಗ ಇದರಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ. ನಿಮ್ಮ ಮೇಲೆ ಡಿಪೆಂಡ್, ನಿಮಗೆ ಭಯ ಆಗುತ್ತೋ ಆಗಲ್ಲ ಅಂತ ಅಂದ್ಬಿಟ್ಟು. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಸ್ವಿಂಗ್ 360 ಡಿಗ್ರಿ ರೊಟೇಷನ್. ಓಕೆ. ಸೆಕೆಂಡ್ ಬೆಸ್ಟ್ ರಾಕ್ ಫಾಲ್ ರೋಲರ್ ಕೋಸ್ಟರ್. ಮೌಂಟೇನ್ದಲ್ಲಿ ಹೋಗೋ ಥರ ಫೀಲ್ ಬರುತ್ತೆ ನಿಮಗೆ. ಮತ್ತೆ ಏನಾದರೂ ಸ್ಕೇರಿ ಹಾರರ್ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಜಾಂಬೀಸ್ ದ ಹೌಸ್ ಫ್ರಮ್ ಇದೆ. ಸ್ಕೇರಿ ಇರಲಿ. ಸ್ಕೇರಿ ಇದರಲ್ಲಿ ಮೂವ್ಮೆಂಟ್ ಇರಲ್ಲ, ಬಟ್ ರಿಯಲ್ ಲೈಫ್ ಸ್ಕೇರಿ ಹೌಸ್ ಥರ ಫೀಲ್ ಬರುತ್ತೆ. ಅದಾದ್ಮೇಲೆ ನಾರ್ಮಲ್ ಲೈಕ್ ಮೈಲ್ಡ್ ಆಗಿರಬೇಕು, ಅಷ್ಟೊಂದೇನು ಭಯ ಬೇಡ ಅಂದರೆ ಅಂಡರ್ ವಾಟ್ರು. ಮತ್ತು ಇನ್ನೊಂದು ಸ್ವಲ್ಪ ಸಿಂಪಲ್ ಬೇಕಂದ್ರೆ ಸ್ಪೇಸ್ ಹೋಗ್ಬೋದು. ಓಕೆ ಬ್ರೋ. ಚಿಲ್ಡ್ರನ್ ನಿಮಗೆ ಓಕೆ. ಕ್ಯಾಂಡಿ ಎಲ್ಲ ಆಗುತ್ತೆ ಇದರಲ್ಲಿ, ಟ್ರೈ ಮಾಡಿ. ಅದು ಫಸ್ಟ್ ಟೈಮ್ ತೋರಿಸಲ್ಲ ನೀವು? ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸ್ವಿಂಗ್ ಇದೆ. 3 ಮಿನಿಟ್ಸ್ ಇರುತ್ತೆ, ಆದರೆ ಮೂವ್ಮೆಂಟ್ ಅಫೆಕ್ಟ್ ತುಂಬಾ ಜಾಸ್ತಿ ಇರುತ್ತೆ. ಹೌದಾ? ಹಂಗಾರೆ ಅದೇ ಇದೆ. ಬ್ರೋ ಭಯ ಬಿದ್ರೆ ಮುಂದೆನೇ ಇರ್ತೀನಿ, ನೆನ್ಸ್ಕೊಬಿಡಿ. ಇಲ್ಲ ಕರೆದ್ಬಿಡಿ, ಬಂದ್ಬಿಡ್ತೀನಿ. ಇಮಿಡಿಯೇಟ್ ಹೇಳಿ ನಮಗೆ. ಹೌದಾ? ಓಕೆ. ಸೆಟ್ಟಿಂಗ್ ಎಲ್ಲ ಮಾಡಬೇಕು ಬ್ರೋ ನಿಮ್ಮ ಐ ವಿಷನ್ ಪ್ರಕಾರ. ಐ ವಿಷನ್ ಎಲ್ಲ ಸೆಟ್ ಮಾಡಿದ್ದೀವಿ, ಟೆಸ್ಟ್ ಮಾಡಿದ್ದೀನಿ. ಕ್ಲಿಯರ್ ಕಾಣಿಸ್ತಾ ಇದೆಯಾ? ವಿ ಆರ್ ಕಂಫರ್ಟಬಲ್? ಹಾ ಬ್ರೋ. ಹೌ ಇಸ್ ಫೀಲಿಂಗ್ ಬ್ರೋ? ಉಯ್ ಬ್ರೋ. ಯಾರೋ ಒತ್ತುತ್ತವ್ರು ಬ್ರೋ. ಬ್ರೋ ವಿಡಿಯೋನ ರೆಕಾರ್ಡ್ ಸಿಗುತ್ತೆ ಒಳಗಡೆ ಏನು ಅದು ವಿಡಿಯೋ ಬರಲ್ಲ. ಹಂಗೆ ಬರಲ್ವಾ? ಸೆಟ್ ಈ ನನ್ನ ಮಕ್ಕಳು ಒಂದೊಂದಲ್ಲ ಯಾರ್ಯಾರು ಮುತ್ತೆಲ್ಲ ಕೊಡ್ತಾ ಇದ್ರು. ಏನ್ ಕಾಣಿಸ್ತಾ ಇದೆ ಬ್ರೋ? ನಗ್ತಾ ಇದ್ದೀರಾ? ಹಾ ಬ್ರೋ ಹೇಳಿ. ಏನೋ ನಗ್ತಾ ಇದ್ದೀರಾ? ಏನೋ ಕಾಣಿಸ್ತೈತಾ? ನಾನು ನಮ್ಮ ಹುಡುಗಿ ಹೆಂಗ್ ಆಡ್ತಾ ಇದೀವಿ. ನಿಮ್ಮ ಹುಡುಗಿನ ಅಟ್ಲೀಸ್ಟ್ ಇವ್ರು ಆನ ಎಲ್ಲಾರು ಹುಡುಗಿ ಸಿಕ್ಕೋರು, ಅಟ್ಲೀಸ್ಟ್ ಇವ್ರು ಗೇಮ್ ಎಲ್ಲಾರು ಹುಡುಗಿ ಸಿಕ್ಕೋರು. ನನಗೆ ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಯಾವನೋ ಕುಣಿತವ್ರ ಇವನು, ಕುಣಿತವ್ ಇವನು ಯಾವನೋ ಇಲ್ಲಿ ಅಲ್ಲ. ಓಕೆ ಈ ಹೋಲಲ್ಲಿ ಏನಿದೆ? ಆಗೋಯ್ತಾ ಬ್ರೋ? ಫೀಲ್ ಬ್ರೋ? ಚೆನ್ನಾಗೈತೆ. ಈಗ ನಾವು ವಂಡರ್ಲಾದಲ್ಲಿ ರೋಲರ್ ಕೋಸ್ಟರ್ ಆಮೇಲೆ ಯಾವ್ದು ಆಡಿದ್ವಿ ನಾವು ರೀಸೆಂಟ್ ಆಗಿ? ಈ ಜಾಯಿಂಟ್ ಸ್ವಿಂಗ್ ಇಲ್ವಾ? ಅದೇ RR88 ಜಾಯಿಂಟ್ ಸ್ವಿಂಗ್ ಆಡಿದ್ವಲ್ಲ, ಆ ತರ ಹೋಗಿ ಹಿಂಗ್ ಬರೋದು. ಅದೇ ಖಾಲಿ ಕಂಬ ಹೊಡಿತದ ಅನ್ಸುತ್ತೆ. ಬಟ್ ಚೆನ್ನಾಗೈತೆ ಬರೋ. ಬಟ್ ಇದು ಒಂದ್ಸಲ ನೀವು ರಾಕ್ ಒಂದ್ಸಲ ಟ್ರೈ ಮಾಡಿ. ಯಾರೋ ಮಾರ್ಕ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ. ಸ್ಟ್ರೇಟ್. ಓ ಗ್ಲೋಬಲ್ ಇದೀನಿ ನಾನು ಬ್ರೋ. ಜೀವ ಹಾಕೊಳ್ಳಿ ಬ್ರೋ ಕರೆಕ್ಟಾಗಿ. ಅಯ್ಯೋ ಜೀವ ಅಂತ ಹೇಳಿದ್ರಲ್ಲ, ಯಾರು? ಬ್ರೋ ಹಿಡ್ಕೊಂಬರದ್ನೆಲ್ಲ ಗಟ್ಟಿ ಹಿಡ್ಕೊಳ್ಳಿ.
ಇದನ್ನ ಬ್ರೋ ಹೌದೌದು. ನಾನು ರಿಲ್ಯಾಕ್ಸ್ ಮಾಡ್ತೀನಿ ಬ್ರೋ. ಇವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೋ ವೆಯ್ಟ್ ಮಾಡ್ತೀನಿ ಬ್ರೋ. ಬ್ರೋ ಟಚ್ ಮಾಡ್ಬಿಟ್ಟೇನು ಆಫ್? ಓಕೆ ಸ್ಟಾರ್ಟ್ ಆಯ್ತು. ಓಕೆ. ಓಹೋ ಬ್ರೋ ಸುಮ್ಮನೆ ಇರು ಬ್ರೋ ನೀನು. ಏನೋ ಯೋಚನೆ ಮಾಡ್ತಾ ಇದ್ದೀನಿ, ನೀನು ಒಳ್ಳೆ ಜಾರ್ಕೊಂಡು ಹೋಗ್ತಾ ಇದ್ದೀವಿ ಬ್ರೋ. ಗುಡ್ಬಿಡ್ತೀನಿ, ಸುಮ್ಮನೆ ಇರು ಬ್ರೋ ನಿಮಗೆ. ಬ್ರೋ ಮೇಲ್ ಕೂತ್ಕೊಳ್ಳಿ ಬ್ರೋ. ಹಾಯ್ ಬ್ರೋ. ಸೂಪರ್ ಬ್ರೋ ನಿಧಿ ಹುಡುಕ್ತಾ ಇದ್ದೀರಾ? ಆಯ್ತಾ ಬ್ರೋ ನಿಧಿ ಹೆಂಗೈತೆ ಗೊತ್ತಾ? ಓ ಸೂಪರ್ ಆಯ್ತು. ಶರ್ಟ್ ಬ್ರೋ ಹೆಂಗಿತ್ತು ಬ್ರೋ? ಸಗದಾಯ್ತಾ? ನೈಸ್ ಬ್ರೋ, ಪೀಸ್ ಬ್ರೋ. ನೀವು ಜೊತೆಲಿ ಇರ್ಬೇಕಾಗಿತ್ತು ಬ್ರೋ, ಚೆನ್ನಾಗಿರ್ತಾ ಇತ್ತು ಎಪ್ಪಡಿ ಬ್ರೋ. ನೀವು ಒಂದ್ ತಗೊಳ್ಳಿ ಬ್ರೋ, ನಾ ಇನ್ನೊಂದು ತಗೊಂತೀನಿ. ಅವರು ನಮಗೋಸ್ಕರ ಕೂಪನ್ ಕೊಟ್ಟಿರ್ತಾರೆ. ಗೈಸ್ ಪಾಪ ಸುದೀಪ್ ಅವ್ರಿಗೆ ಒಬ್ರು ಫಾಲೋವರು ಹುಡಿಕೊಂಡು ಬಂದ್ಬಿಟ್ಟು ಒಂದು ಕೂಪನ್ ಕೊಟ್ಟಿದ್ದಾರೆ. ಇದರಲ್ಲಿ ಬೈ ಒನ್ ಗೆಟ್ ಒನ್ ಅಂತೆ. ಹೋಗ್ತಾರಿ ಬ್ರೋ, ಬನ್ನಿ. ಎಂಜಾಯ್ ಬ್ರೋ, ಎಂಜಾಯ್. ಅದೇ ಕೊಟ್ಬಿಡಿ. Which flavor would you like to have, sir? ವಿಚ್ ಟೇಬಲ್? Which flavor? ಹೇಳಿ ಬ್ರೋ ಅಂತ. ಬ್ರೋ ನಾನು Our best flavor is Malai and Geser pizza. You can try this. ಮಲೈ ಇದು ತಾನೆ ರಾಜಸ್ಥಾನ್ ಟೈಪ್ ಅದು. Malai, yeah, kind of. ಮಲೈ ಬೇಡ. ಆದ್ಮೇಲೆ ಹಂಗೆ ಮಲೈ ಬೇಡ. Malai is cream flavor. ಅಂದ್ರೆ ಈಗ ನೀವು ಒಂದು ಮಲೈ ಕೊಟ್ಬಿಟ್ಟು ಇನ್ನೊಂದು ಬೇರೆ ಕೊಡೋದು. Yeah, that is what I said. You can take one Malai and one Geser pizza. This both is our best seller. ಹೌದಾ? Yeah. ಬ್ರೋ ನೀವು ಮಲೈ ತಗೊಳ್ಳಿ. ಬ್ರೋ ಮಲೈ ನಾನು ಐಸ್ ಕ್ರೀಮ್ ತಗೊಂಡಿದ್ದೆ ಬ್ರೋ. ನೀವು ಮಾಡ್ತಾರೆ ನನಗೇನು ಇಷ್ಟ ಇಲ್ಲ ಅದಕ್ಕೆ. ಬ್ರೋ ನಿಮ್ಮ ಫಾಲೋವರ್ಗೋಸ್ಕರ ನೀವು 121 ಪೇ ಮಾಡ್ತಾ ಇರೋ, ಹೇಗೆ ಅನ್ಸಿದೆ ಬ್ರೋ? ಖುಷಿ ಆಗ್ತಿದೆ ಬ್ರೋ. ಇವೆಲ್ಲ ಬರ್ತಾನೆ ಅಂತ ಬಂದು ಹೇಳಿ ಬ್ರೋ, ಹೇಳಿ ಬ್ರೋ. ನಾನು ನಮ್ಮ ಫಾಲೋವರ್ಸ್ಗೋಸ್ಕರ ಏನು ಬೇಕಾದ್ರೆ ಅದನ್ನೇ ಬ್ರೋ ನಾಳೆ ಇವಾಗ ಫಾಲೋ ಮಾಡ್ತಾ ಇದ್ದೀನಿ ಬ್ರೋ. ಯಾವ ಅಕೌಂಟ್ ಫಾಲೋ ಮಾಡಿದ್ರೆ ಈ ಥರ ಸಪೋರ್ಟ್ ಮಾಡ್ತೀರಾ? This is Geser pizza. Geser Enjoy your pizza. tea. ಥ್ಯಾಂಕ್ ಯು. ಥ್ಯಾಂಕ್ ಯು ಕೂಪನ್ ಕೊಟ್ಟಿದ್ದೀವಿ. ಹೋಗ್ಲಿ ಬಿಡಪ್ಪ, ನಮ್ಮಿಬ್ರದ್ದು ಒಂದೇ ತರ ಕತೆನೆ. ಮಿಸ್ ಆಗೋಯ್ತು ಗೈಸ್, ರಿಯಾಕ್ಷನ್ ಮಿಸ್ ಆಗೋಯ್ತು. ಪಾಪ ಒಂದೇ ಒಂದು ಪೀಸ್ ತಿಂದ್ರು, ಬಾಯಿಗೆ ಕೈ ಇಟ್ಕೊಂಡ್ಬಿಟ್ಟವ್ರೆ. ಬ್ರೋ ಹೌ ಇಸ್ ಫೀಲಿಂಗ್ ಬ್ರೋ? ಓಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಗೈಸ್ ಕೊನೆಗೂ ಒಬ್ರು ಫಾಲೋವರ್ ಬಂದು ಸುದೀಪ್ ಅವ್ರನ್ನ ಮೀಟ್ ಆಗಿದ್ದಕ್ಕೆ ಚೆನ್ನಾಗಿ ಟ್ಯಾಕ್ಸ್ ಹಾಕ. ಚೆನ್ನಾಗಿ ಟ್ಯಾಕ್ಸ್ ಇಲ್ಲ ಬ್ರೋ, ಕೂಪನ್ ಕೊಟ್ಬಿಟ್ರು. ಅದೇ ಕೂಪನ್ ಕೂಡ ಕೊಟ್ಟಾರೆ. ದಟ್ಸ್ ಅಡ್ವಾಂಟೇಜ್. ಅವರೇ ತಗೊಂಡು ಬಂದು ಕೂಪನ್ ಕೊಟ್ಟು ಕರ್ಕೊಂಡು ಹೋಗವ್ರೆ. ದಟ್ಸ್ ಅ ಗುಡ್ ಥಿಂಗ್, ಅಪ್ರಿಷಿಯೇಟಿಂಗ್ ಥಿಂಗ್. ನಿಮ್ಗೇನು ಬೇಜಾರಿಲ್ಲ ಅಲ್ಲ ಬ್ರೋ? ಇಲ್ಲ ಬ್ರೋ, ಹಂಗೇನು ನಿಜವಾಗ್ಲೂ ಬೇಕಾಗಿಲ್ಲ ಬ್ರೋ. ಓಕೆ ಬ್ರೋ. ಅವ್ರು ಕಂಡಿದ್ದೆ ಖುಷಿ ನನಗೆ. ಓಕೆ ಗೈಸ್, ಇಲ್ಲಿಗೆ ನಮ್ಮ ಡಿಸ್ಕಷನ್ನು, ಮೀಟಿಂಗು ಎಲ್ಲ ಮುಗೀತು. ಇವಾಗ ನಾನು ನಮ್ಮ ಮನೆಗೆ ಹೊಡ್ತೀನಿ, ಸುದೀಪ್ ಅವ್ರ ಮನೆಗೆ ಹೋಗ್ತಿದ್ದಾರೆ. ಕೊಡಿ ಬ್ರೋ ಐಫೈ. ಬೈ ಬೈ. ಥ್ಯಾಂಕ್ ಯು ಫಾರ್ ಪ್ರೊವೈಡಿಂಗ್ ಫುಡ್ಸ್. ಲೆಟ್ಸ್ ಗೋ. ಓಕೆ ಬ್ರೋ, ಟೆಸ್ಟ್ ಮಾಡ್ತಿದ್ದಾರೆ ನೋಡಿ ಬ್ರೋ. ಟೆಸ್ಟ್ ಅಂದರೆ ಅವ್ರು ಒಂದು ಕೊಡ್ತಾರೆ ಸ್ಯಾಂಪಲ್ಗೆ ಅಂತ, ಸ್ಮೆಲ್ ನೋಡ್ತೀರ ನೋಡಿ. ಆಮೇಲೆ ಇಸ್ಕೊಂಡಿಲ್ಲ ಅಂದರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂತೇಳಿ ಅಷ್ಟೇ. ಸರಿ ಬಿಡಿ. ಏನಪ್ಪ ಒಳ್ಳೆ ಫ್ರೇಗ್ರೆನ್ಸ್ನ ಸ್ಮೆಲ್ ಮಾಡುವಂಥ ಅವಕಾಶ ಮಿಸ್ ಮಾಡ್ಕೋಬೇಕು. ಫ್ರೇಗ್ರೆನ್ಸ್ನ ಸ್ಮೆಲ್ ಮಾಡ್ಬೋದು, ತಗೊಳ್ಳಿಲ್ಲ ಅಂದರೆ ಕ್ರಾಕ್ಸ್ ಹೋಗ್ಬಿಟ್ಟು ನಿಮ್ದು ನಮ್ದು ಒರಿಜಿನಲ್ ಅಂತ ಕೇಳೋಣ. ಬನ್ನಿ ಬ್ರೋ. ಬೇಡ ಬಿಡಿ, ಒರಿಜಿನಲ್ ಹಾಕಿದ್ರೆ ಬ್ರ್ಯಾಂಡ್. ನಮ್ದು ಬ್ರ್ಯಾಂಡ್ ಅಲ್ವಾ? ಕೇಳ್ತೀರಾ? ಕೇಳೋಣ ಇವಾಗ. ಬನ್ನಿ ಬನ್ನಿ. ನನಗೆ ಆಯ್ತು ಕ್ರಾಕ್ಸ್ ಬ್ರೋ. ಬ್ರೋ ಈ ಡಿಸೈನ್ ಇದೆವಾ ಕ್ರಾಕ್ಸು? ಇಲ್ವಾ? ಈ ಡಿಸೈನ್ ವೈಟ್ ಮೇಲ್ಗಡೆ ವೈಟ್ ಅಲ್ಲಿ ಕ್ರಾಕ್ಸ್ ಅಂತ ಲೇಬಲ್ ಆಗಿರೋದಿಲ್ಲ ಅಲ್ಲ? ನಮ್ಗೆ ಇದರಲ್ಲಿ ಒರಿಜಿನಲ್ ಏನಂತ ಗೊತ್ತಾಗುತ್ತೆ ಬ್ರೋ?
ನೈಸ್ ಪಾಯಿಂಟ್ ಅಲ್ವಾ? ಒರಿಜಿನಲ್ ಅಂತ ಹೆಂಗ್ ಗೊತ್ತಾಗುತ್ತೆ ಬ್ರೋ? ಕ್ರಾಕ್ಸಲ್ಲಿ ಒರಿಜಿನಲ್ ಅಂತ ಹೆಂಗ್ ಗೊತ್ತಾಗುತ್ತೆ? ಅಂದ್ರೆ ಈಗ ನಾವು ಇದು ಬಿಟ್ಟು ಈಗ ಇದ್ರಲ್ಲಿ ತಗೊಂಡ್ರೆ ಏನಾದ್ರು ಆಫ್ಲೈನ್ ಅಥವಾ ಆನ್ಲೈನ್ ತಗೊಂಡ್ರೆ ಒರಿಜಿನಲ್ ಅಂತ ಹೆಂಗ್ ಗೊತ್ತಾಗುತ್ತೆ? ನೋಡಿ ಈ ತರ ಬರುತ್ತೆ. ಇದ್ರಲ್ಲಿ ಹೆಂಗ್ ಗೊತ್ತಾಗುತ್ತೆ? ಅದ್ರ ಬೇಡಿ ಇದ್ರಲ್ಲಿ ಐತೆ, ಇದ್ರಲ್ಲಿ ಐತೆ, ಇದ್ರಲ್ಲಿ ಇಲ್ಲ. ಓಕೆ ಬ್ರೋ, ಕಟ್ ಬ್ರೋ. ಹಾಕಿದ್ರೆ ಬ್ರ್ಯಾಂಡ್ ಹಾಕ್ಬೇಕು, ಇದ್ರೆ ಟ್ರೆಂಡಿಂಗ್ ರಾಯಲ್ ಆಗಿರ್ಬೇಕು. ಹಿಂಗೆ ಒರಿಜಿನಲ್ ಅಲ್ಲ ನಮ್ದು, ಅಫಿಷಿಯಲ್ ವರ್ಕರ್ ಹೇಳ್ತಾರ ಒರಿಜಿನಲ್ ಅಂತ. ಆ ಕಡೆ ಸುದೀಪ್ ಅವ್ರ ಗಾಡಿ ಐತಕ್ಕಂಥವ್ರು ನೋಡಿ ಗೈಸ್, ಈ ಕಡೆ ನನ್ನ ಗಾಡಿ ಐತೆ. ಇನ್ನು ಮುಂದೆ ಬರ್ಬೇಕಾ? ಯಾಕೆ ಬ್ರೋ, ನಿಮ್ಮ ಗಾಡಿ ದೊಡ್ಡದು ಅಂತ ತೋರ್ಸಕ್ಕ? ಬ್ರೋ ಪ್ರಿಂಟರ್ ಹಾಕ್ಸಿದ್ದೆ ಮುಂದೆ, ಹಿಂದಕ್ಕೆ ಬರ್ಬೇಕಾ? ಸೊ ಇದ್ರೆ ರಾಯಲ್ ಆಗಿರ್ಬೇಕು, ಹಾಕಿದ್ರೆ ಬ್ರ್ಯಾಂಡ್ ಹಾಕ್ಬೇಕು ಅಂತ ಏನಕ್ಕೆ ಹೇಳ್ತಾರೆ? ನೋಡೋರ್ ಕಣ್ಣಿಗೆ ನಾವು ಇಂಪ್ರೆಸ್ ಆಗಬೇಕು. ಲೈಕ್ ಇಂಪ್ರೆಸ್ ಅಂದ್ರೆ ಆ ಟೈಪ್ ಅಲ್ಲ. ಸೊ ಒಬ್ರು ಪರ್ಸನ್ ರ್ಯಾಂಡಮ್ ಆಗಿ ಒಬ್ರು ಪರ್ಸನ್ ಬರ್ತಾರಂದ್ರೆ ಅವ್ರ ಆಪೋಸಿಟ್ ಪರ್ಸನ್ ನಮ್ಮನ್ನ ನೋಡೋದು ಫಸ್ಟ್ ಬಟ್ಟೆ, ಅಡಿಯೋದು ಬಟ್ಟೆ ಅಂತಾನೆ ಅಂತ ಹೇಳ್ತಾರಲ್ಲ, ಅದೇ ತರನೇ ಫಸ್ಟ್ ನಾವು ಹಾಕೋ ಬಟ್ಟೆ ಚೆನ್ನಾಗಿರ್ಬೇಕು. ನೋಡಿದ ತಕ್ಷಣ ಇಂಪ್ರೆಸ್ ಆಗ್ತಾರೆ. ದೆನ್ ಬ್ರ್ಯಾಂಡ್ಗೆ ಒಂದು ವ್ಯಾಲ್ಯೂ ಇರುತ್ತೆ. ಇರೋರು ಕೂಡ ಬ್ರ್ಯಾಂಡ್ ನೋಡಿದ ತಕ್ಷಣ ಓಕೆ ಒಂದೊಂಥರ ರೆಸ್ಪೆಕ್ಟ್ ಕೊಡ್ತಾರೆ ಅಂತನಾ? ರೆಸ್ಪೆಕ್ಟ್ ಕೊಡ್ತಾರೆ. ನಮ್ಮನ್ನ ನೋಡಿ ಅಳಿಯೋದು ನಾವು ಹೆಂಗೆ ಔಟ್ಸೈಡ್ ವ್ಯೂ ಅಲ್ಲಿ ಫಸ್ಟ್ ಪರ್ಸನ್ಗೆ ಆಪೋಸಿಟ್ ಹೆಂಗ್ ಕಾಣಿಸ್ತೀವೋ ನೋಡಿದ ತಕ್ಷಣ ಓಕೆ ತುಂಬಾ ಚೆನ್ನಾಗಿದ್ದಾನೆ. ನಾವು ನಾರ್ಮಲ್ ಪೀಪಲ್, ಬಟ್ ಅವ್ನ ಕಣ್ಣಿಗೆ ನಾವು ಹೈ ಲೆವೆಲ್ ಪೀಪಲ್ ತರ ಕಾಣಿಸ್ಬೇಕು, ಯಾರು ಕೂಡ ಲೋ ಅಂತ ತೋರಿಸ್ತಾರೆ. ಅದಕ್ಕೆ ನಾನು ಇದ್ರೆ ರಾಯಲ್ ಆಗಿರ್ಬೇಕು, ಹಾಕಿದ್ರೆ ಬ್ರ್ಯಾಂಡ್ ಹಾಕ್ಬೇಕು ಅಂತ ಹೇಳಿದ್ದೆ, ಅದಕ್ಕೆ ಕ್ಲಾರಿಟಿ ಕೊಟ್ಟೆ ಗೈಸ್. ಓಕೆ, ಸೂಪರ್ ಬ್ರೋ, ಐ ಅಪ್ರಿಷಿಯೇಟ್ ಯುವರ್ ವರ್ಡ್ಸ್ ಬ್ರೋ. ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಏನು ಅನ್ಕೋಬೇಕು. ಓಕೆ ಬ್ರೋ, ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ ಬ್ರೋ. ಬ್ರೋ ಹುಷಾರಾಗಿ ಹೋಗಿ ಬ್ರೋ, ಆರಾಮಾಗಿ ಹೋಗಿ ಬ್ರೋ. ನೀವು ನಿಮ್ಮ ಮನೆಯಿಂದ 1 ಅವರ್ ಜರ್ನಿ. ನೀವು ನಿಮ್ಮನೆ ಎಷ್ಟು ಅವರ್ ಅದ? ನಮ್ದು ಅರ್ಧ ಗಂಟೆ ಇಲ್ಲ, ಫ್ಲೈಓವರ್ ಹತ್ತಿದ್ರೆ ಅರ್ಧ ಗಂಟೆ ಹೋಗ್ಬಿಡ್ತೀನಿ. ಅದಕ್ಕೆ ಹುಷಾರು. ಸರಿ ಬ್ರೋ, ಬೈ, ಸಿಗೋಣ ಬ್ರೋ. ಪೀಸ್. ಥ್ಯಾಂಕ್ ಯು, ಸಿಗೋ. ಪೀಸ್. ಫೈನಲಿ ಗೈಸ್ 80 ರೂಪಾಯಿ ಪೇ ಮಾಡಿದ್ದೀನಿ. 4 ಅವರು 27 ನಿಮಿಷ ಆಗೈತೆ, 37 ನಿಮಿಷ ಆಗೈತೆ. ಈ ಒಂದು ಡ್ಯೂರೇಷನ್ನು ಅಲ್ಲಿ ಕುತ್ಕೊಂಡು ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಡೀಪಾಗಿ ಡಿಸ್ಕಷನ್ ಮಾಡಿದ್ದಕ್ಕೆ ಇಷ್ಟೊತ್ತಾಗೈತೆ. ಎನಿವೇಸ್, ಅಪ್ರೂವ್ ಡಿಲೇ ಆಗುತ್ತೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕು, ಇನ್ನೂ ಇಷ್ಟ ಆಗಿದ್ರೆ ಲವ್ ಅಂದರೆ ಸಬ್ಸ್ಕ್ರೈಬು ಅಷ್ಟೇ ಗೈಸ್. ಪೀಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಮತ್ತೆ.